ಮಗ, ನಮ್ಮ ಡಿ ಬಾಸ್ಗೆ ಈ ಸರಿನಾದ್ರೂ ಬೇಲ್ ಸಿಗುತ್ತೋ ಇಲ್ವೋ? ನೋಡು ಮಗ, ನಮ್ಮಂತ ಸಾಮಾನ್ಯ ಜನರಿಗೆ ಉಳ್ಕೊಂಡಿರೋ ಒಂದೇ ಒಂದು ನಂಬಿಕೆ ಅಂತಂದ್ರೆ ನಮ್ಮ ದೇಶದ ಕಾನೂನು ಮತ್ತೆ ನ್ಯಾಯಾಂಗ ಮಾತ್ರ. ಆದ್ರೆ ಇವತ್ತು ಆ ನ್ಯಾಯನೂ ಕೊಟ್ಕೊಬಿಟ್ಟವ್ರೆ ಅನ್ನಿಸ್ತಿದೆ ನನಗೆ. ಹೌದು, ಇವಾಗ ನಮ್ಮ ದರ್ಶನ್ ಸರ್ ಕೇಸಲ್ಲೂ ಅದೇ ತಾನೇ ಆಗ್ತಿರೋದು. ಪಾಪ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದೇ ಇನ್ನೂ ಕನ್ಫರ್ಮ್ ಇಲ್ಲ, ಆದರೂ ಅವ್ರಿಗೆ ಬೇಲ್ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಮರ್ಡರ್ ಕೇಸ್ ಕನ್ಫರ್ಮ್ ಆಗಿ ಶಿಕ್ಷೆ ಆದರೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಅವ್ರ ಚಮಚಗಳಿಗೆ ಈಸಿಯಾಗಿ ಬೇಲ್ ಸಿಗ್ತೈತೆ. ಇದರಲ್ಲೇ ಗೊತ್ತಾಗಲ್ವಾ ಕಾನೂನು ಕೂಡ ರಾಜಕಾರಣಿಗಳೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ನನ್ಗನ್ಸುತ್ತೆ ಕಾನೂನು ತುಂಬಾ ಸ್ಟ್ರಿಕ್ಟ್ ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕೆ ಡಿ ಬಾಸ್ಗೆ ಬೇಲ್ ಕೊಡದೆ ನಾಟಕ ಆಡ್ತಿದ್ದಾರೆ ಅಂತ. ಯಾಕಂದ್ರೆ ನನ್ನ ಕಣ್ ಮುಂದೆನೆ 3-4 ಕೊಲೆ ದರೋಡೆ ಮಾಡಿರೋರಲ್ಲ 3 ತಿಂಗಳಿಗೆ ಬೇಲ್ ತಗೊಂಡು ಆಚೆ ಆರಾಮಾಗಿ ಓಡಾಡ್ಕೊಂಡವ್ರೆ. ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ತಾನೆ. ಹೌದು, ಬಾಬಾ ಸಾಹೇಬ್ರು ಮಾಡಿರೋ ಕಾನೂನು ಎಲ್ಲಾರ್ಗೂ ಒಂದೇ ಅಂತ. ಆದರೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರೋರು ಸರಿ ಇಲ್ವಲ್ಲ. ಇವ್ರುಗಳ ಕಣ್ಣಿಗೆ ನಮ್ಮಂಥ ಸಾಮಾನ್ಯ ಜನರು ಜೋಕರ್ಗಳ ಥರ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇದು ಬರೀ ಡಿ ಬಾಸ್ ಫ್ಯಾನ್ಸ್ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮಂಥ ಸಾಮಾನ್ಯ ಜನರ ಧ್ವನಿ ಅನ್ಕೊಳ್ಳಿ. ಸಿಸ್ಟಮ್ ಅಲ್ಲಿ ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ ಇರಬೇಕು, ಇಲ್ಲ ಅಂದ್ರೆ ಡಿ ಬಾಸ್ಗೂ ಬೇಲ್ ಸಿಗ್ಲೇಬೇಕು. ಏನಂತೀರಾ? ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು, ಬ್ರಹ್ಮ ಬರೆದ ಬರಹದಲ್ಲಿ